ಮಧ್ಯಾಹ್ನ ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು ಒಳ್ಳೆಯದು ಅಂತಾರೆ. ಆದರೆ ಅಗತ್ಯಕ್ಕಿಂತ ಹೆಚ್ಚು ನಿದ್ರೆ ಮಾಡೋದು ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತೆ. ಇದಲ್ಲದೆ ಹಗಲಿನ ನಿದ್ರೆ ನಿಮ್ಮ ರಾತ್ರಿಯ ನಿದ್ರೆಯ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ. ಇದು ಇನ್ನೂ ಹೆಚ್ಚಾಗಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಕಾಲ ಬದಲಾಗುತ್ತೆ, ತಲೆಮಾರುಗಳು ಬದಲಾಗುತ್ತವೆ. ಆದರೆ ಜನರ ಮಧ್ಯಾಹ್ನದ ನಿದ್ರೆಯ ಮೇಲಿನ ಪ್ರೀತಿ, ಆಕರ್ಷಣೆ ಕಡಿಮೆ ಆಗೋದಿಲ್ಲ. ಭಾರತೀಯರು ಮಾತ್ರ ಅಲ್ಲ, ಇಟಲಿಯನ್ನರು ಕೂಡ ಮಧ್ಯಾಹ್ನದ ನಿದ್ರೆ ಅಥವಾ ಸಿಯೆಸ್ಟಾದ ದೊಡ್ಡ ಅಭಿಮಾನಿಗಳು. ಈ ಅಭ್ಯಾಸ ಆ ದೇಶದಲ್ಲಿ ಎಷ್ಟು ಪ್ರಚಲಿತವಾಗಿದೆ ಅಂದರೆ ಮಧ್ಯಾಹ್ನ ಅಂಗಡಿಗಳು ಮತ್ತು ಮಾರುಕಟ್ಟೆಗಳು ಸಹ ಮುಚ್ಚಲ್ಪಡುತ್ತವೆ. ಆದರೆ ಈ ಅಭ್ಯಾಸ ಆರೋಗ್ಯಕರನ ಅಥವಾ ಅತ್ಯಂತ ಹಾನಿಕರನ? ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಮೊದಲು ನೀವು ನಿದ್ರೆಯ ಪ್ರಕಾರಗಳನ್ನು ಅರ್ಥ ಮಾಡಿಕೊಳ್ಬೇಕು. ಮಧ್ಯಾಹ್ನ ಅಥವಾ ಸಂಜೆ ಸಿಯೆಸ್ಟಾ ಅಥವಾ ಪವರ್ ಸ್ನ್ಯಾಪ್ ಎಂದು ವಿಷಯ. ಮಧ್ಯಾಹ್ನ ಅಥವಾ ಮಧ್ಯಾಹ್ನದ ನಂತರ ದೀರ್ಘ ನಿದ್ರೆ ವಿಭಿನ್ನವಾಗಿರುತ್ತೆ. ಈ ಬಗ್ಗೆ ತಜ್ಞ ವೈದ್ಯರು ಅವರ ಒಂದು ರೀಲ್ನಲ್ಲಿ ಹೇಳಿದ್ದು ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ತಜ್ಞ ವೈದ್ಯ ಅಜಯ್ ಕೃಷ್ಣ ಅವರ ಪ್ರಕಾರ ನೀವು ಮಧ್ಯಾಹ್ನ 20 ನಿಮಿಷ ಅಥವಾ ಅದಕ್ಕಿಂತ ಕಡಿಮೆ ಕಾಲ ಸಣ್ಣ ನಿದ್ರೆ ಮಾಡಲು ಸಾಧ್ಯವಾದರೆ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿ ಪವರ್ ನ್ಯಾಪ್ ವಾಸ್ತವವಾಗಿ ಕೆಲಸದ ನಡುವೆ ವಿಶ್ರಾಂತಿ ಪಡೆದಂತೆ ಆಗತ್ತೆ. ಪರಿಣಾಮವಾಗಿ ನೀವು ದಣಿದು ವಿಶ್ರಾಂತಿ ಪಡೆದ ಬಳಿಕ ಕೆಲಸಕ್ಕೆ ಹಿಂದಿರುಗುತ್ತೀರಿ. ಇದು ಆರೋಗ್ಯಕ್ಕೆ ಹಾನಿಯಲ್ಲ. ಆದರೆ ಮಧ್ಯಾಹ್ನ 2 ರಿಂದ 3 ಗಂಟೆಗಳ ಕಾಲ ನಿದ್ರಿಸೋದು ರಾತ್ರಿಯಲ್ಲಿ ನಿಮ್ಮ ನಿದ್ರೆಗೆ ಅಡ್ಡಿಪಡಿಸುತ್ತದೆ ಎಂದು ಹೇಳುತ್ತಾರೆ. ಪ್ರತಿದಿನ ನಿದ್ದೆ ಮಾಡುವ ನಿಮ್ಮ ಅನಾರೋಗ್ಯಕರ ಅಭ್ಯಾಸ ಮಧುಮೇಹ, ಹೃದಯ ಕಾಯಿಲೆ ಮತ್ತು ಅಧಿಕ ರಕ್ತದೊತ್ತಡದಂತಹ ಕಾಯಿಲೆಗಳಿಗೆ ನಿಮ್ಮನ್ನು ಒಡ್ಡಬಹುದು. 30 ನಿಮಿಷಗಳಿಗಿಂತ ಹೆಚ್ಚು ಕಾಲ ನಿದ್ದೆ ಮಾಡೋದ್ರಿಂದ ಹೆಚ್ಚಿನ BMI, ಅಧಿಕ ರಕ್ತದೊತ್ತಡ ಮತ್ತು ಹೃದಯ ಕಾಯಿಲೆ ಹಾಗೆ ಮಧುಮೇಹಕ್ಕೆ ಸಂಬಂಧಿಸಬಹುದು ಎಂದು ಸಂಶೋಧಕರು ಹೇಳ್ತಾರೆ. ಆದಾಗ್ಯೂ ಪವರ್ ನ್ಯಾಪ್ 30 ನಿಮಿಷ ಅಥವಾ ಅದಕ್ಕಿಂತ ಕಡಿಮೆ ನಿದ್ದೆ ಮಾಡಿದವರಿಗೆ ಒಳ್ಳೆಯದು. ಹೀಗೆ ಮಾಡಿದರೆ ಅಧಿಕ ರಕ್ತದೊತ್ತಡ ಬರುವ ಸಾಧ್ಯತೆ ಕಡಿಮೆ ಎನ್ನಲಾಗಿದೆ. ಮಾನವ ದೇಹದ ಕಾರ್ಯನಿರ್ವಹಣೆಯನ್ನು ಕಾಪಾಡಿಕೊಳ್ಳಲು ಮತ್ತು ವಿವಿಧ ಅಂಗಗಳು ಪರಿಪೂರ್ಣ ಸಾಮರಸ್ಯದಿಂದ ಮತ್ತು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ನಿದ್ರೆ ಅತ್ಯಗತ್ಯ. ಆರೋಗ್ಯಕರ ಜೀವನಶೈಲಿಗಾಗಿ ವಯಸ್ಕರಿಗೆ ರಾತ್ರಿಯ ನಿದ್ರೆಯ ಸೂಕ್ತ ಅವಧಿ 7 ರಿಂದ 8 ಗಂಟೆಗಳು. ನಿದ್ರೆಯ ಕೊರತೆಯು ಆಯಾಸ, ಪ್ರೇರಣೆ ಮತ್ತು ಶಕ್ತಿಯ ಕೊರತೆಯೊಂದಿಗೆ ಸಂಬಂಧಿಸಿದೆ. ಅನೇಕ ಜನ ಮಧ್ಯಾಹ್ನ ಅಥವಾ ಸಂಜೆ ನಿದ್ರಿಸುವ ಮೂಲಕ ರಾತ್ರಿ ನಿದ್ರೆಯ ಕೊರತೆಯನ್ನು ಸರಿದೂಗಿಸ್ತಾರೆ. ಆದರೆ ಹಾಗೆ ಮಾಡೋದ್ರಿಂದ ನಿದ್ರೆಯ ಚಕ್ರವು ವಾಸ್ತವವಾಗಿ ಅಡ್ಡಿಯಾಗುತ್ತದೆ.